ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಗ್ರಾಮ ಅಂತೇಳಿ ಈ ಒಂದು ಗ್ರಾಮ ಖ್ಯಾತಿ ಪಡೆದುಕೊಂಡಿದೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಮಹಡೆ ಮನೆ ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಸತ್ಯಮ್ಮ, ಸತ್ಯಪ್ಪ, ಸತ್ಯವ್ವ ಅಂಥೇಳಿ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಅದೇ ಒಂದು ಗ್ರಾಮದಲ್ಲಿದ್ದೇವೆ, ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ. ಇವಾಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಹಾತಲಗೇರಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿದ್ದಾವೆ, ಆದರೆ ಯಾರೂ ಕೂಡ ಎರಡನೇ ಮಹಡೆ ಮನೆಗಳನ್ನು ಕೂಡ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಮಾಡೋದಿಲ್ಲ. ಯಾಕಂತಂದರೆ ಇಲ್ಲಿ ಬೇವಿನ ಮರದ ಸತ್ಯಮ್ಮ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದ ಮೇಲ್ಗಡೆ ಯಾರು ಮನೆ ನಿರ್ಮಾಣ ಮಾಡೋದಿಲ್ಲ. ಎಲ್ಲ ಮನೆಗಳು ಕೂಡ ಬೇಸ್ಮೆಂಟ್ನಲ್ಲೇ ನಿರ್ಮಾಣ ಮಾಡಲಾಗುತ್ತೆ. ಮಹಡೆ ಮನೆಗಳನ್ನು ಕೂಡ ಯಾರು ನಿರ್ಮಾಣ ಮಾಡೋದಿಲ್ಲ. ಸಾವಿರಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಇದೇ ರೀತಿ ಸಂಪ್ರದಾಯ ಮುಂದುವರೆದುಕೊಂಡು ಬರ್ತಾ ಇದೆ. ಯಾಕಂತಂದರೆ ಬೇವಿನ ಮರದ ಪವರ್ಫುಲ್ ದೇವರು ಅಂಥೇಳಿ ಇಲ್ಲಿಯ ಜನರು ನಂಬ್ಕೊಂಡಿದ್ದಾರೆ. ಹೀಗಾಗಿ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹುಟ್ಟುವ ಮಗುಗೂ ಕೂಡ ಸತ್ಯಪ್ಪ, ಸತ್ಯಮ್ಮ, ಸತ್ಯವ್ವ ಅಂಥೇಳಿ ದೇವಿಯ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಪುರುಷರಿಗೂ ಕೂಡ ಸತ್ಯಪ್ಪ, ಸತ್ಯಣ್ಣ ಇದೇ ರೀತಿ ನಾಮಕರಣ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಮಹಡೆ ಮನೆಗಳನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ. ಈ ರೀತಿ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡಿದರೆ ನಮಗೆ ಕೇಡು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸಾಕಷ್ಟು ಜನರು ಕೂಡ ಕೆಲವು ಬಾರಿ ಮಹಡೆ ಮನೆ ನಿರ್ಮಾಣ ಮಾಡಲು ಹೋದಾಗ ಅವರಿಗೆ ಬಹಳಷ್ಟು ತೊಂದರೆಗಳಾಗಿದ್ದವು. ಹೀಗಾಗಿ ಆ ಗ್ರಾಮದಲ್ಲಿ ಯಾರೂ ಕೂಡ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡೋದಿಲ್ಲ. ಇದೊಂದು ಸಾವಿರಾರು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರುತ್ತೆ. ಅದೇ ರೀತಿಯಾಗಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬೇವಿನ ಮರವನ್ನು ಕಡಿಯೋದಿಲ್ಲ ಮತ್ತು ಸುಡೋದಿಲ್ಲ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸತ್ಯಮ್ಮ ದೇವಿ ಏನಿದ್ದಾಳೆ ಬಹಳಷ್ಟು ಪವರ್ಫುಲ್. ಹೀಗಾಗಿ ಈ ಗ್ರಾಮದ ಜನರು ಕೂಡ ದೇವರನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮಹಡೆ ಮನೆ ಇರದಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ ಎನ್ನುವ ಖ್ಯಾತಿಗೆ ಒಳಪಟ್ಟಿದೆ. ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ದೈವ ಭಕ್ತರಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದರಿಂದ ಯಾರೂ ಕೂಡ ಮಹಡೆ ಮನೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದಿಲ್ಲ. ಇದೊಂದು ಏನು ಜನರಿಗೇನು ಕೂಡ ಸಾಕಷ್ಟು ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಜನರು ಯಾಕೋ ಮಹಡೆ ಮನೆ ನಿರ್ಮಾಣ ಮಾಡಿಲ್ಲ ಅಂತಾರೆ. ಆದರೆ ಈ ಗ್ರಾಮದಲ್ಲಿ ಇನ್ನೂ ಕೂಡ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದು ತಮ್ಮ ದೈವ ಭಕ್ತಿಯನ್ನು ಮೆರೀತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಗ್ರಾಮ ಅಂತೇಳಿ ಈ ಒಂದು ಗ್ರಾಮ ಖ್ಯಾತಿ ಪಡೆದುಕೊಂಡಿದೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಮಹಡೆ ಮನೆ ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಸತ್ಯಮ್ಮ, ಸತ್ಯಪ್ಪ, ಸತ್ಯವ್ವ ಅಂಥೇಳಿ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಅದೇ ಒಂದು ಗ್ರಾಮದಲ್ಲಿದ್ದೇವೆ, ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ. ಇವಾಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಹಾತಲಗೇರಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿದ್ದಾವೆ, ಆದರೆ ಯಾರೂ ಕೂಡ ಎರಡನೇ ಮಹಡೆ ಮನೆಗಳನ್ನು ಕೂಡ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಮಾಡೋದಿಲ್ಲ. ಯಾಕಂತಂದರೆ ಇಲ್ಲಿ ಬೇವಿನ ಮರದ ಸತ್ಯಮ್ಮ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದ ಮೇಲ್ಗಡೆ ಯಾರು ಮನೆ ನಿರ್ಮಾಣ ಮಾಡೋದಿಲ್ಲ. ಎಲ್ಲ ಮನೆಗಳು ಕೂಡ ಬೇಸ್ಮೆಂಟ್ನಲ್ಲೇ ನಿರ್ಮಾಣ ಮಾಡಲಾಗುತ್ತೆ. ಮಹಡೆ ಮನೆಗಳನ್ನು ಕೂಡ ಯಾರು ನಿರ್ಮಾಣ ಮಾಡೋದಿಲ್ಲ. ಸಾವಿರಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಇದೇ ರೀತಿ ಸಂಪ್ರದಾಯ ಮುಂದುವರೆದುಕೊಂಡು ಬರ್ತಾ ಇದೆ. ಯಾಕಂತಂದರೆ ಬೇವಿನ ಮರದ ಪವರ್ಫುಲ್ ದೇವರು ಅಂಥೇಳಿ ಇಲ್ಲಿಯ ಜನರು ನಂಬ್ಕೊಂಡಿದ್ದಾರೆ. ಹೀಗಾಗಿ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹುಟ್ಟುವ ಮಗುಗೂ ಕೂಡ ಸತ್ಯಪ್ಪ, ಸತ್ಯಮ್ಮ, ಸತ್ಯವ್ವ ಅಂಥೇಳಿ ದೇವಿಯ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಪುರುಷರಿಗೂ ಕೂಡ ಸತ್ಯಪ್ಪ, ಸತ್ಯಣ್ಣ ಇದೇ ರೀತಿ ನಾಮಕರಣ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಮಹಡೆ ಮನೆಗಳನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ. ಈ ರೀತಿ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡಿದರೆ ನಮಗೆ ಕೇಡು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸಾಕಷ್ಟು ಜನರು ಕೂಡ ಕೆಲವು ಬಾರಿ ಮಹಡೆ ಮನೆ ನಿರ್ಮಾಣ ಮಾಡಲು ಹೋದಾಗ ಅವರಿಗೆ ಬಹಳಷ್ಟು ತೊಂದರೆಗಳಾಗಿದ್ದವು. ಹೀಗಾಗಿ ಆ ಗ್ರಾಮದಲ್ಲಿ ಯಾರೂ ಕೂಡ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡೋದಿಲ್ಲ. ಇದೊಂದು ಸಾವಿರಾರು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರುತ್ತೆ. ಅದೇ ರೀತಿಯಾಗಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬೇವಿನ ಮರವನ್ನು ಕಡಿಯೋದಿಲ್ಲ ಮತ್ತು ಸುಡೋದಿಲ್ಲ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸತ್ಯಮ್ಮ ದೇವಿ ಏನಿದ್ದಾಳೆ ಬಹಳಷ್ಟು ಪವರ್ಫುಲ್. ಹೀಗಾಗಿ ಈ ಗ್ರಾಮದ ಜನರು ಕೂಡ ದೇವರನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮಹಡೆ ಮನೆ ಇರದಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ ಎನ್ನುವ ಖ್ಯಾತಿಗೆ ಒಳಪಟ್ಟಿದೆ. ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ದೈವ ಭಕ್ತರಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದರಿಂದ ಯಾರೂ ಕೂಡ ಮಹಡೆ ಮನೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದಿಲ್ಲ. ಇದೊಂದು ಏನು ಜನರಿಗೇನು ಕೂಡ ಸಾಕಷ್ಟು ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಜನರು ಯಾಕೋ ಮಹಡೆ ಮನೆ ನಿರ್ಮಾಣ ಮಾಡಿಲ್ಲ ಅಂತಾರೆ. ಆದರೆ ಈ ಗ್ರಾಮದಲ್ಲಿ ಇನ್ನೂ ಕೂಡ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದು ತಮ್ಮ ದೈವ ಭಕ್ತಿಯನ್ನು ಮೆರೀತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಗ್ರಾಮ ಅಂತೇಳಿ ಈ ಒಂದು ಗ್ರಾಮ ಖ್ಯಾತಿ ಪಡೆದುಕೊಂಡಿದೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಮಹಡೆ ಮನೆ ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಸತ್ಯಮ್ಮ, ಸತ್ಯಪ್ಪ, ಸತ್ಯವ್ವ ಅಂಥೇಳಿ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಅದೇ ಒಂದು ಗ್ರಾಮದಲ್ಲಿದ್ದೇವೆ, ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ. ಇವಾಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಹಾತಲಗೇರಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿದ್ದಾವೆ, ಆದರೆ ಯಾರೂ ಕೂಡ ಎರಡನೇ ಮಹಡೆ ಮನೆಗಳನ್ನು ಕೂಡ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಮಾಡೋದಿಲ್ಲ. ಯಾಕಂತಂದರೆ ಇಲ್ಲಿ ಬೇವಿನ ಮರದ ಸತ್ಯಮ್ಮ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದ ಮೇಲ್ಗಡೆ ಯಾರು ಮನೆ ನಿರ್ಮಾಣ ಮಾಡೋದಿಲ್ಲ. ಎಲ್ಲ ಮನೆಗಳು ಕೂಡ ಬೇಸ್ಮೆಂಟ್ನಲ್ಲೇ ನಿರ್ಮಾಣ
ನಿರ್ಮಾಣ ಮಾಡಲಾಗುತ್ತೆ. ಮಹಡಿ ಮನೆಗಳನ್ನು ಕೂಡ ಯಾರು ನಿರ್ಮಾಣ ಮಾಡೋದಿಲ್ಲ. ಸಾವಿರಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಇದೇ ರೀತಿ ಸಂಪ್ರದಾಯ ಮುಂದುವರೆದುಕೊಂಡು ಬರ್ತಾ ಇದೆ. ಯಾಕಂತಂದರೆ ಬೇವಿನ ಮರದ ಪವರ್ಫುಲ್ ದೇವರು ಅಂಥೇಳಿ ಇಲ್ಲಿಯ ಜನರು ನಂಬ್ಕೊಂಡಿದ್ದಾರೆ. ಹೀಗಾಗಿ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹುಟ್ಟುವ ಮಗುಗೂ ಕೂಡ ಆ ಸತ್ಯಪ್ಪ, ಸತ್ಯಮ್ಮ, ಸತ್ಯವ್ವ ಅಂಥೇಳಿ ದೇವಿಯ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಪುರುಷರಿಗೂ ಕೂಡ ಸತ್ಯಪ್ಪ, ಸತ್ಯಣ್ಣ ಇದೇ ರೀತಿ ನಾಮಕರಣ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಮಹಡೆ ಮನೆಗಳನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ. ಈ ರೀತಿ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡಿದರೆ ನಮಗೆ ಕೇಡು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸಾಕಷ್ಟು ಜನರು ಕೂಡ ಕೆಲವು ಬಾರಿ ಮಹಡೆ ಮನೆ ನಿರ್ಮಾಣ ಮಾಡಲು ಹೋದಾಗ ಅವರಿಗೆ ಬಹಳಷ್ಟು ತೊಂದರೆಗಳಾಗಿದ್ದವು. ಹೀಗಾಗಿ ಆ ಗ್ರಾಮದಲ್ಲಿ ಯಾರೂ ಕೂಡ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡೋದಿಲ್ಲ. ಇದೊಂದು ಸಾವಿರಾರು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರುತ್ತೆ. ಅದೇ ರೀತಿಯಾಗಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬೇವಿನ ಮರವನ್ನು ಕಡಿಯೋದಿಲ್ಲ ಮತ್ತು ಸುಡೋದಿಲ್ಲ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸತ್ಯಮ್ಮ ದೇವಿ ಏನಿದ್ದಾಳೆ ಬಹಳಷ್ಟು ಪವರ್ಫುಲ್. ಹೀಗಾಗಿ ಈ ಗ್ರಾಮದ ಜನರು ಕೂಡ ದೇವರನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮಹಡೆ ಮನೆ ಇರದಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ ಎನ್ನುವ ಖ್ಯಾತಿಗೆ ಒಳಪಟ್ಟಿದೆ. ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ದೈವ ಭಕ್ತರಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದರಿಂದ ಯಾರೂ ಕೂಡ ಮಹಡೆ ಮನೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದಿಲ್ಲ. ಇದೊಂದು ಏನು ಜನರಿಗೇನು ಕೂಡ ಸಾಕಷ್ಟು ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಜನರು ಯಾಕೋ ಮಹಡೆ ಮನೆ ನಿರ್ಮಾಣ ಮಾಡಿಲ್ಲ ಅಂತಾರೆ. ಆದರೆ ಈ ಗ್ರಾಮದಲ್ಲಿ ಇನ್ನೂ ಕೂಡ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದು ತಮ್ಮ ದೈವ ಭಕ್ತಿಯನ್ನು ಮೆರೀತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಗ್ರಾಮ ಅಂತೇಳಿ ಈ ಒಂದು ಗ್ರಾಮ ಖ್ಯಾತಿ ಪಡೆದುಕೊಂಡಿದೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಮಹಡೆ ಮನೆ ನಿರ್ಮಾಣ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಸತ್ಯಮ್ಮ, ಸತ್ಯಪ್ಪ, ಸತ್ಯವ್ವ ಅಂಥೇಳಿ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಅದೇ ಒಂದು ಗ್ರಾಮದಲ್ಲಿದ್ದೇವೆ, ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ. ಇವಾಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಹಾತಲಗೇರಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು ಮನೆಗಳಿದ್ದಾವೆ. ಆದರೆ ಯಾರೂ ಕೂಡ ಎರಡನೇ ಮಹಡೆ ಮನೆಗಳನ್ನು ಕೂಡ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಮಾಡೋದಿಲ್ಲ. ಯಾಕಂತಂದರೆ ಇಲ್ಲಿ ಬೇವಿನ ಮರದ ಸತ್ಯಮ್ಮ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನದ ಮೇಲ್ಗಡೆ ಯಾರೂ ಮನೆ ನಿರ್ಮಾಣ ಮಾಡೋದಿಲ್ಲ. ಎಲ್ಲ ಮನೆಗಳು ಕೂಡ ಬೇಸ್ಮೆಂಟ್ನಲ್ಲೇ ನಿರ್ಮಾಣ ಮಾಡಲಾಗುತ್ತೆ. ಮಹಡೆ ಮನೆಗಳನ್ನು ಕೂಡ ಯಾರೂ ನಿರ್ಮಾಣ ಮಾಡೋದಿಲ್ಲ. ಸಾವಿರಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ಇದೇ ರೀತಿ ಸಂಪ್ರದಾಯ ಮುಂದುವರೆದುಕೊಂಡು ಬರ್ತಾ ಇದೆ. ಯಾಕಂತಂದರೆ ಬೇವಿನ ಮರದ ಪವರ್ಫುಲ್ ದೇವರು ಅಂಥೇಳಿ ಇಲ್ಲಿಯ ಜನರು ನಂಬ್ಕೊಂಡಿದ್ದಾರೆ. ಹೀಗಾಗಿ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹುಟ್ಟುವ ಮಗುಗೂ ಕೂಡ ಆ ಸತ್ಯಪ್ಪ, ಸತ್ಯಮ್ಮ, ಸತ್ಯವ್ವ ಅಂಥೇಳಿ ದೇವಿಯ ಹೆಸರನ್ನು ನಾಮಕರಣ ಮಾಡಲಾಗುತ್ತೆ. ಪುರುಷರಿಗೂ ಕೂಡ ಸತ್ಯಪ್ಪ, ಸತ್ಯಣ್ಣ ಇದೇ ರೀತಿ ನಾಮಕರಣ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಮಹಡೆ ಮನೆಗಳನ್ನು ಕೂಡ ನಿರ್ಮಾಣ ಮಾಡೋದಿಲ್ಲ. ಈ ರೀತಿ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡಿದರೆ ನಮಗೆ ಕೇಡು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸಾಕಷ್ಟು ಜನರು ಕೂಡ ಕೆಲವು ಬಾರಿ ಮಹಡೆ ಮನೆ ನಿರ್ಮಾಣ ಮಾಡಲು ಹೋದಾಗ ಅವರಿಗೆ ಬಹಳಷ್ಟು ತೊಂದರೆಗಳಾಗಿದ್ದವು. ಹೀಗಾಗಿ ಆ ಗ್ರಾಮದಲ್ಲಿ ಯಾರೂ ಕೂಡ ಮಹಡೆ ಮನೆಗಳನ್ನು ನಿರ್ಮಾಣ ಮಾಡೋದಿಲ್ಲ. ಇದೊಂದು ಸಾವಿರಾರು ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರುತ್ತೆ. ಅದೇ ರೀತಿಯಾಗಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬೇವಿನ ಮರವನ್ನು ಕಡಿಯೋದಿಲ್ಲ ಮತ್ತು ಸುಡೋದಿಲ್ಲ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸತ್ಯಮ್ಮ ದೇವಿ ಏನಿದ್ದಾಳೆ ಬಹಳಷ್ಟು ಪವರ್ಫುಲ್. ಹೀಗಾಗಿ ಈ ಗ್ರಾಮದ ಜನರು ಕೂಡ ದೇವರನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮಹಡೆ ಮನೆ ಇರದಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಗದಗ ತಾಲೂಕಿನ ಹಾತಲಗೇರಿ ಗ್ರಾಮ ಎನ್ನುವ ಖ್ಯಾತಿಗೆ ಒಳಪಟ್ಟಿದೆ. ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಈ ಗ್ರಾಮದಲ್ಲಿ ಸಾಕಷ್ಟು ದೈವ ಭಕ್ತರಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದರಿಂದ ಯಾರೂ ಕೂಡ ಮಹಡೆ ಮನೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋದಿಲ್ಲ. ಇದೊಂದು ಏನು ಜನರಿಗೇನು ಕೂಡ ಸಾಕಷ್ಟು ಇಷ್ಟೊಂದು ಆಧುನಿಕವಾಗಿ ಮುಂದುವರೆದರೂ ಕೂಡ ಜನರು ಯಾಕೋ ಮಹಡೆ ಮನೆ ನಿರ್ಮಾಣ ಮಾಡಿಲ್ಲ ಅಂತಾರೆ. ಆದರೆ ಈ ಗ್ರಾಮದಲ್ಲಿ ಇನ್ನೂ ಕೂಡ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದು ತಮ್ಮ ದೈವ ಭಕ್ತಿಯನ್ನು ಮೆರೀತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.